ಅರಣ್ಯದಲ್ಲಿ ನೀರಿಲ್ಲದ ಪರಿಣಾಮ ಕಾಡಾನೆಯೊಂದು ತನ್ನ ದಾಹ ನೀಗಿಸಿಕೊಳ್ಳಲು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿಯ ಕಿರುಪಾತಿಗೆ ಕೆರೆಗೆ ನೀರು ಕುಡಿಯಲು ಬರುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಸಮೀಪದ ಕಿರುಪಾತಿ ಕೆರೆಗೆ ನೀರಿನ ದಾಹ ತಾಳಲಾರದೆ ಆನೆಯೊಂದು ಕಳೆದ 3 ದಿನಗಳಿಂದ ಲಗ್ಗೆ ಇಡ್ತಾ ಇದ್ದು ನೀರು ಸಿಗದೆ ವಾಪಸ್ಸಾಗಿದೆ. ಈ ಭಾಗದಲ್ಲಿ ರಾತ್ರಿ ವೇಳೆ ಮಾತ್ರ ಕಾಡಾನೆಗಳು ಕಾಣಸಿಗ್ತಾ ಇದ್ವು. ಆದರೆ ಈಗ ಹಗಲಿನಲ್ಲೇ ಹಸು, ಎಮ್ಮೆ, ಕುರಿಗಳಂತೆ ಕಾಡಾನೆ ದಾಹ ನೀಗಿಸಿಕೊಳ್ಳಲು ಇಲ್ಲಿಗೆ ಬರ್ತಾ ಇವೆ. ಅರಣ್ಯ ಇಲಾಖೆಯಲ್ಲಿ ಕೋಟ್ಯಾಂತರ ಹಣವಿದ್ರೂ ಪ್ರಾಣಿಗಳಿಗಾಗಿ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡದಿರೋದು ದುರದೃಷ್ಟಕರ ಸಂಗತಿಯಾಗಿದೆ. ಅರಣ್ಯದಲ್ಲಿ ನೀರಿಲ್ಲದ ಪರಿಣಾಮ ಕಾಡಾನೆಯೊಂದು ತನ್ನ ದಾಹ ನೀಗಿಸಿಕೊಳ್ಳಲು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿಯ ಕಿರುಪಾತಿಗೆ ಕೆರೆಗೆ ನೀರು ಕುಡಿಯಲು ಬರುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಸಮೀಪದ ಕಿರುಪಾತಿ ಕೆರೆಗೆ ನೀರಿನ ದಾಹ ತಾಳಲಾರದೆ ಆನೆಯೊಂದು ಕಳೆದ 3 ದಿನಗಳಿಂದ ಲಗ್ಗೆ ಇಡ್ತಾ ಇದ್ದು ನೀರು ಸಿಗದೆ ವಾಪಸ್ಸಾಗಿದೆ. ಈ ಭಾಗದಲ್ಲಿ ರಾತ್ರಿ ವೇಳೆ ಮಾತ್ರ ಕಾಡಾನೆಗಳು ಕಾಣಸಿಗ್ತಾ ಇದ್ವು. ಆದರೆ ಈಗ ಹಗಲಿನಲ್ಲೇ ಹಸು, ಎಮ್ಮೆ, ಕುರಿಗಳಂತೆ ಕಾಡಾನೆ ದಾಹ ನೀಗಿಸಿಕೊಳ್ಳಲು ಇಲ್ಲಿಗೆ ಬರ್ತಾ ಇವೆ. ಅರಣ್ಯ ಇಲಾಖೆಯಲ್ಲಿ ಕೋಟ್ಯಾಂತರ ಹಣವಿದ್ರೂ ಪ್ರಾಣಿಗಳಿಗಾಗಿ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡದಿರೋದು ದುರದೃಷ್ಟಕರ ಸಂಗತಿಯಾಗಿದೆ. ಅರಣ್ಯದಲ್ಲಿ ನೀರಿಲ್ಲದ ಪರಿಣಾಮ ಕಾಡಾನೆಯೊಂದು ತನ್ನ ದಾಹ ನೀಗಿಸಿಕೊಳ್ಳಲು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿಯ ಕಿರುಪಾತಿಗೆ ಕೆರೆಗೆ ನೀರು ಕುಡಿಯಲು ಬರುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಸಮೀಪದ ಕಿರುಪಾತಿ ಕೆರೆಗೆ ನೀರಿನ ದಾಹ ತಾಳಲಾರದೆ ಆನೆಯೊಂದು ಕಳೆದ 3 ದಿನಗಳಿಂದ ಲಗ್ಗೆ ಇಡ್ತಾ ಇದ್ದು ನೀರು ಸಿಗದೆ ವಾಪಸ್ಸಾಗಿದೆ. ಈ ಭಾಗದಲ್ಲಿ ರಾತ್ರಿ ವೇಳೆ ಮಾತ್ರ ಕಾಡಾನೆಗಳು ಕಾಣಸಿಗ್ತಾ ಇದ್ವು. ಆದರೆ ಈಗ ಹಗಲಿನಲ್ಲೇ ಹಸು, ಎಮ್ಮೆ, ಕುರಿಗಳಂತೆ ಕಾಡಾನೆ ದಾಹ ನೀಗಿಸಿಕೊಳ್ಳಲು ಇಲ್ಲಿಗೆ ಬರ್ತಾ ಇವೆ. ಅರಣ್ಯ ಇಲಾಖೆಯಲ್ಲಿ ಕೋಟ್ಯಾಂತರ ಹಣವಿದ್ರೂ ಪ್ರಾಣಿಗಳಿಗಾಗಿ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡದಿರೋದು ದುರದೃಷ್ಟಕರ ಸಂಗತಿಯಾಗಿದೆ. ಅರಣ್ಯದಲ್ಲಿ ನೀರಿಲ್ಲದ ಪರಿಣಾಮ ಕಾಡಾನೆಯೊಂದು ತನ್ನ ದಾಹ ನೀಗಿಸಿಕೊಳ್ಳಲು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿಯ ಕಿರುಪಾತಿಗೆ ಕೆರೆಗೆ ನೀರು ಕುಡಿಯಲು ಬರುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಸಮೀಪದ ಕಿರುಪಾತಿ ಕೆರೆಗೆ ನೀರಿನ ದಾಹ ತಾಳಲಾರದೆ ಆನೆಯೊಂದು ಕಳೆದ 3 ದಿನಗಳಿಂದ ಲಗ್ಗೆ ಇಡ್ತಾ ಇದ್ದು ನೀರು ಸಿಗದೆ ವಾಪಸ್ಸಾಗಿದೆ. ಈ ಭಾಗದಲ್ಲಿ ರಾತ್ರಿ ವೇಳೆ ಮಾತ್ರ ಕಾಡಾನೆಗಳು ಕಾಣಸಿಗ್ತಾ ಇದ್ವು. ಆದರೆ ಈಗ ಹಗಲಿನಲ್ಲೇ ಹಸು, ಎಮ್ಮೆ, ಕುರಿಗಳಂತೆ ಕಾಡಾನೆ ದಾಹ ನೀಗಿಸಿಕೊಳ್ಳಲು ಇಲ್ಲಿಗೆ ಬರ್ತಾ ಇವೆ. ಅರಣ್ಯ ಇಲಾಖೆಯಲ್ಲಿ ಕೋಟ್ಯಾಂತರ ಹಣವಿದ್ರೂ ಪ್ರಾಣಿಗಳಿಗಾಗಿ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡದಿರೋದು ದುರದೃಷ್ಟಕರ ಸಂಗತಿಯಾಗಿದೆ. ಅರಣ್ಯದಲ್ಲಿ ನೀರಿಲ್ಲದ ಪರಿಣಾಮ ಕಾಡಾನೆಯೊಂದು ತನ್ನ ದಾಹ ನೀಗಿಸಿಕೊಳ್ಳಲು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿಯ ಕಿರುಪಾತಿಗೆ ಕೆರೆಗೆ ನೀರು ಕುಡಿಯಲು ಬರುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಸಮೀಪದ ಕಿರುಪಾತಿ ಕೆರೆಗೆ ನೀರಿನ ದಾಹ ತಾಳಲಾರದೆ ಆನೆಯೊಂದು ಕಳೆದ 3 ದಿನಗಳಿಂದ ಲಗ್ಗೆ ಇಡ್ತಾ ಇದ್ದು ನೀರು ಸಿಗದೆ ವಾಪಸ್ಸಾಗಿದೆ. ಈ ಭಾಗದಲ್ಲಿ ರಾತ್ರಿ ವೇಳೆ ಮಾತ್ರ ಕಾಡಾನೆಗಳು ಕಾಣಸಿಗ್ತಾ ಇದ್ವು. ಆದರೆ ಈಗ ಹಗಲಿನಲ್ಲೇ ಹಸು, ಎಮ್ಮೆ, ಕುರಿಗಳಂತೆ ಕಾಡಾನೆ ದಾಹ ನೀಗಿಸಿಕೊಳ್ಳಲು ಇಲ್ಲಿಗೆ ಬರ್ತಾ ಇವೆ. ಅರಣ್ಯ ಇಲಾಖೆಯಲ್ಲಿ ಕೋಟ್ಯಾಂತರ ಹಣವಿದ್ರೂ ಪ್ರಾಣಿಗಳಿಗಾಗಿ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡದಿರೋದು ದುರದೃಷ್ಟಕರ ಸಂಗತಿಯಾಗಿದೆ. ಅರಣ್ಯದಲ್ಲಿ ನೀರಿಲ್ಲದ ಪರಿಣಾಮ ಕಾಡಾನೆಯೊಂದು ತನ್ನ ದಾಹ ನೀಗಿಸಿಕೊಳ್ಳಲು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿಯ ಕಿರುಪಾತಿಗೆ ಕೆರೆಗೆ ನೀರು ಕುಡಿಯಲು ಬರುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಸಮೀಪದ ಕಿರುಪಾತಿ ಕೆರೆಗೆ ನೀರಿನ ದಾಹ ತಾಳಲಾರದೆ ಆನೆಯೊಂದು ಕಳೆದ 3 ದಿನಗಳಿಂದ ಲಗ್ಗೆ ಇಡ್ತಾ ಇದ್ದು ನೀರು ಸಿಗದೆ ವಾಪಸ್ಸಾಗಿದೆ. ಈ ಭಾಗದಲ್ಲಿ ರಾತ್ರಿ ವೇಳೆ ಮಾತ್ರ ಕಾಡಾನೆಗಳು ಕಾಣಸಿಗ್ತಾ ಇದ್ವು. ಆದರೆ ಈಗ ಹಗಲಿನಲ್ಲೇ ಹಸು, ಎಮ್ಮೆ, ಕುರಿಗಳಂತೆ ಕಾಡಾನೆ ದಾಹ ನೀಗಿಸಿಕೊಳ್ಳಲು ಇಲ್ಲಿಗೆ ಬರ್ತಾ ಇವೆ. ಅರಣ್ಯ ಇಲಾಖೆಯಲ್ಲಿ ಕೋಟ್ಯಾಂತರ ಹಣವಿದ್ರೂ ಪ್ರಾಣಿಗಳಿಗಾಗಿ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡದಿರೋದು ದುರದೃಷ್ಟಕರ ಸಂಗತಿಯಾಗಿದೆ.